ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಾನು ಹೇಳಿಕೊಂಡಿರುವಂಥ ವಿಷಯ ಏನಂದರೆ, ಈಗಾಗಲೇ ಶ್ರೀಕೃಷ್ಣನ ಬಗ್ಗೆ ಮಾತಾಡ್ತಿದ್ದೀನಿ. ಮಹಾಭಾರತದಲ್ಲಿ ಬರುವಂಥ ಪ್ರಮುಖ ಪಾತ್ರ ಅಂದರೆ ಮೊದಲನೇ ಪಾತ್ರ ಅಂದರೆ ಶ್ರೀಕೃಷ್ಣದಾಗಿರ್ತದೆ. ಅದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಶ್ರೀಕೃಷ್ಣನು ಒಂದು ನ್ಯಾಯದ ಒಂದು ಗೆಲುವಿಗೆಗೋಸ್ಕರ ಆತ ಏನು ಮಾಡ್ತಾನೆ ಕೇಳಿದ್ರೆ ಊರೆಲ್ಲ ಹುಡುಕಿದಾಗ ಅವರಿಗೊಂದು ನ್ಯಾಯಬದ್ಧವಾಗಿ ಇರುವರಂತರು ಒಂದು ಪಾಂಡವರು ಒಂದು 5 ಜನ ಸಿಗ್ತಾರೆ. ಅಧರ್ಮ ಪರ ಕೌರವರು 101 ಜನ ಇದ್ರು, ಬೇಕಾದಷ್ಟು ಜನ ಇದ್ರು ಅವ್ರ ಹತ್ರ. ಆದರೆ ಆತನಿಗೆ 5 ಜನ ಸಿಕ್ಕಿರೋದ್ರಿಂದ ಅವರು ಸ್ವಲ್ಪ ಅಸಹಾಯಕರಾಗಿರ್ತಾರೆ ಮತ್ತು ಆರ್ಥಿಕವಾಗಿ ಆಂತರಿಕವಾಗಿ ಎಲ್ಲ ಕುಗ್ಗದಿರ್ತಾರೆ. ಅವ್ರಿಗೆ ನಾವು ಯಾವುದೇ ಒಂದು ಊರಿಗೆ ಹೋದವಾಗ ನಮಗೆ ಒಳ್ಳೆ ಜನ ಸಿಕ್ಕೋದು ಭಾಳ ಕಷ್ಟ ಆಗ್ತದೆ. ನಾವು ಹುಡುಕು ತೆಗಿಬೇಕಾಗ್ತದೆ. ಸಿಕ್ಕಿದರೂ ಕೂಡ ಅವರು ಸ್ವಲ್ಪ ನ್ಯಾಯಬದ್ಧವಾದ ಹೋರಾಟಗಾರರು ಆಗಿರೋದ್ರಿಂದ ಅವರು ಆಂತರಿಕವಾಗಿ ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆಯನ್ನು ಸಾಧಿಸಿರ್ತಾರೆ, ಹಿನ್ನಡೆಯಲ್ಲೇ ಇರ್ತಾರೆ ಅವರು. ಅದಕ್ಕಾಗಿ ನಾವು ಏನು ಮಾಡಬೇಕು ಕೇಳಿದ್ರೆ ಅಂತರವನ್ನು ಬಲಪಡಿಸ್ಬೇಕು. ಶ್ರೀಕೃಷ್ಣವನ್ನು ಕೂಡ ಮಾಡಿರೋದಿದೆ. ಯಾಕಂತ ಕೇಳಿದ್ರೆ ಅವರು ವೀಕ್ ಯಾರಿದ್ದಾರೆ, ದುರ್ಬಲರು ಯಾರಿದ್ದಾರೆ ಅವರನ್ನು 14 ವರ್ಷಗಳ ಕಾಲ ವನವಾಸದಲ್ಲಿಟ್ಟು ಪ್ರಬಲರನ್ನಾಗಿ ಮಾಡ್ತಾನೆ ಆತ. ಪ್ರಬಲವನ್ನಾಗಿ ಮಾಡಿ ಆತ ಯುದ್ಧಕ್ಕೆ ಸಮರವನ್ನು ಸಾರ್ತಾನೆ. ಇದು ಕೆಲವೊಂದು ಜನರಿಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ನಾವು ಏನು ಇದ್ರ ಬಗ್ಗೆ ಕಲಿತೀವಿ ಅಂತ ಕೇಳಿದರೆ, ಈಗ ಶ್ರೀಕೃಷ್ಣನಲ್ಲಿ ಎಲ್ಲ ಶಕ್ತಿಗಳು ಇದ್ದರೂ ಕೂಡ ಆತ ಒಂದು 14 ವರ್ಷಗಳ ಕಾಲ ಒಂದು ಪಾಂಡವರನ್ನು ವನವಾಸಕ್ಕಿಡ್ತಾನೆ. ಮತ್ತು ನಿಮಗೆ ಕಷ್ಟಗಳು ಬಂತಂತ ಹೇಳಿದವಾಗ ನೀವು 14ರಿಂದ ಒಂದು 15 ಒಂದು 20 ವರ್ಷ ತನಕ 14 ವರ್ಷ ತನಕ ನೀವು ವನವಾಸ ಅಂದರೆ ನೀವು ಏನು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗುವಂಥದ್ದಾಗಿರ್ಬೋದು, ಹಣಕಾಸಿನ ವಿಷಯದಲ್ಲಿ ಎಲ್ಲವನ್ನು ತ್ಯಾಗ ಮಾಡಿದರೆ, ಕಾರ್ಯಕ್ರಮ ಆಗಿರ್ಬೋದು ತ್ಯಾಗ ಮಾಡಿ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 14 ವರ್ಷಗಳ ಕಾಲ ಆವಾಗ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೋದು. ಯಾಕಂತ ಕೇಳಿದ್ರೆ ಮಹಾಭಾರತದಲ್ಲಿ ನಡೆದಿರೋದು ಇದೆ. ಯಾಕಂತ ಕೇಳಿದ್ರೆ ವನವಾಸಕ್ಕೆ ಹೋದವಾಗ ಆವಾಗ ಶ್ರೀಕೃಷ್ಣ ಅವರನ್ನು ಬಲಪಡಿಸ್ತಾನೆ. ಯಾಕಂದರೆ ಪಾಶುಪಶಾಸ್ತ್ರ ಆಗಿರ್ಬೋದು, ಮತ್ತು ಹನುಮಂತನ ಪ್ರತ್ಯಕ್ಷ ಮಾಡುವಂಥದ್ದಾಗಿರ್ಬೋದು, ಭೀಮನು ಅದು ಆ ಸಮಯದಲ್ಲಿ ಎಲ್ಲರನ್ನ ಅವರು ಇದು ಮಾಡ್ತಾರೆ. ಅದು ಅವರು ಆರ್ಥಿಕವಾಗಿ ಆಂತರಿಕವಾಗಿ ಬಲ ಆದ ನಂತರ ಯುದ್ಧಕ್ಕೆ ಸಾರ್ತಾರೆ. ಅದಕ್ಕಾಗಿ ಮನುಷ್ಯನ ಜೀವನದಲ್ಲೂ ಕೂಡ ಇದೇ ರೀತಿ ಪಾತ್ರವನ್ನು ವಹಿಸ್ತದೆ. ನಿಮಗೆ ಏನು ಕಷ್ಟಗಳು, ನೀವು ನ್ಯಾಯಬದ್ಧವಾಗಿ ಒಂದು ಮಾರ್ಗದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಷ್ಟಗಳು ಬರ್ತದೆ. ಕಷ್ಟಗಳು ನೀವು 14 ವರ್ಷಗಳು ನೀವು ಕಳೆದರೆ, ಅದು ಕಷ್ಟದಲ್ಲಿ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆದರೆ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ವಿರೋಧಿ ಬಣಕವನ್ನು ಹೆಡೆಮುರಿ ಕಟ್ಟೋದಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ನಾವು ಈ ಮಹಾಗ್ರಂಥವನ್ನು ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಇದನ್ನು ನೋಡಿ ಕಲಿಯುವಂಥ ವಿಷಯ ಏನಂದರೆ, ಅಂಥ ಶ್ರೀಕೃಷ್ಣನೇ ನಮ್ಮ ಪಾಂಡವರನ್ನು 14 ವರ್ಷಗಳ ಕಾಲ ವನವಾಸದಲ್ಲಿ ಇಡ್ತಾನೆ. ಯಾಕಂತ ಕೇಳಿದರೆ ಅವ್ರ ಎದುರಾಳಿಗಳು ಬಲಿಷ್ಠರಾಗಿರೋದ್ರಿಂದ ಅವರಿಗೂ ಕೂಡ ಅವರು ಇದು ಮಾಡ್ತಾನೆ. ಯಾಕಂದರೆ ಅವ್ರು ಬಲಿಷ್ಠ ಮಾಡೋದಕ್ಕೋಸ್ಕರ ವನವಾಸದಲ್ಲಿ ಅವರು ಬೆಂಬಲವನ್ನು ಮಾಡಿ, ಮತ್ತು ಅವರು ಕೂಡ ಇವರು ವನವಾಸದಲ್ಲಿದ್ದಾರೆ, ಇವ್ರು ಏನು ಮಾಡ್ತಾರೆ ಅನ್ನುವಂಥ ತಿಳ್ಕೊಂಡು ಇವರು ಸುದ್ದಿಗೆ ಬರೋದಂದ್ರೆ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ. ಅದರ ನಂತರ ಎಲ್ಲ ಒಟ್ಟುಗೂಡಿಸಿ ಸಮರವನ್ನು ಸಾರ್ತಾರೆ ಅವರು.